ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ನೋಡಿ. ಅದರಲ್ಲೂ ಪಶ್ಚಿಮ ಬಂಗಾಳ ಕ್ಲೀನ್ ಸ್ವೀಪ್ ಮಾಡಿರೋದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ. ಮತ್ತೊಂದು ವಿಚಾರ ಅಂದರೆ, ಈ ಬಾರಿಯ ಚುನಾವಣೆಯಲ್ಲಿ, ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಬಹಳ ಹೆಸರು ಪಡ್ಕೊಂಡಂಥವರು ಸೋತಿದ್ದಾರೆ, ಹೆಸರೇ ಇಲ್ಲದೆ ಎಲೆಮರೆಯ ಕಾಯಿಗಳಾಗಿದ್ದಂಥವರು ಗೆದ್ದಿರೋದು. ಅದು ಪಶ್ಚಿಮ ಬಂಗಾಳ ಇರಬಹುದು, ತಮಿಳುನಾಡಾಗಬಹುದು, ಕೇರಳ, ಈ ರೀತಿ ನೋಡಿ. ಬಂಗಾಳ ಚುನಾವಣೆಯಲ್ಲಿ RCB ಪ್ಲೇಯರ್ ಭರ್ಜರಿಯಾಗಿ ಗೆಲುವನ್ನು ಕಂಡಿದ್ದಾರೆ. TMC ಅಭ್ಯರ್ಥಿ ಇಲ್ಲಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮಾಜಿ RCB ಪ್ಲೇಯರ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇವರ ಆಟವನ್ನು ಕೂಡ ನೀವು ನೋಡಿರ್ತೀರಾ. ಅಶೋಕ್ ದಿಂಡಾ, ಬಿಜೆಪಿಯ ಅಶೋಕ್ ದಿಂಡಾ, ಇವರು ಗೆಲ್ತಾ ಇರೋದು ಮೊದಲನೇ ಬಾರಿಯಲ್ಲ, ಎರಡನೇ ಬಾರಿ ಭರ್ಜರಿಯಾಗಿ ಜಯಬೇರಿಯನ್ನ ಗಳಿಸಿದ್ದಾರೆ. ಅಶೋಕ್ ದಿಂಡಾ ಸತತ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರೋದು. ಅವರ ಪಕ್ಷ ಬಂದು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಈ ಬಾರಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ. ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಇವರು ಸಾಕಷ್ಟು ಟೀಮ್ಗಳ ಜೊತೆಗೆ ಆಡಿದ್ದಾರೆ. IPL ಅಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸು, ಅದಾದಮೇಲೆ RCB ಪರ ಆಡಿದ್ರು ಅಶೋಕ್ ದಿಂಡಾ ಅವರು. ಯಾಕಂದರೆ RCB ಅಭಿಮಾನಿಗಳು RCB ಟೀಮಲ್ಲಿ ಆಡಿದಂತಹ ಯಾವ ಪ್ಲೇಯರ್ಗಳನ್ನು ಕೂಡ ಮರೆಯಲ್ಲ. ಅಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರೋ ತಂಡ ಯಾವುದಾದ್ರೂ ಇದ್ದರೆ ಅದು ಏಕೈಕ ತಂಡ RCB. ಅಷ್ಟರ ಮಟ್ಟಿಗೆ ಪ್ರಾಣನೂ ಕೂಡ ಕೊಟ್ಟಿದ್ದಾರೆ ಟೀಮ್ಗೋಸ್ಕರ. ಈಗ ರಾಜಕಾರಣಿಯಾಗಿ ಬಂಗಾಳದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಕ್ರಿಕೆಟಲ್ಲಿ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ, ಒಂದಷ್ಟು ಮ್ಯಾಚ್ಗಳನ್ನು ಆಡಿದ್ರು ಟೀಮ್ ಇಂಡಿಯಾ ಪರವಾಗಿ IPL ಅಲ್ಲಿ. ಬಟ್ ರಾಜಕೀಯದಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದೆ ಪಶ್ಚಿಮ ಬಂಗಾಳದಲ್ಲಿ. ಕೇಸರಿ ಬಂಗಾಳ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ ನೋಡಿ. ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಜ್ಜಾಗಿದೆ. ಇದರೊಂದಿಗೆ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಅಧಿಕಾರ ಕೊನೆಗೊಳ್ಳುತ್ತೆ. ಕಳೆದ ಬಾರಿಯ ಚುನಾವಣೆಯಲ್ಲೇ ತುಂಬಾನೇ ಟ್ರೈ ಮಾಡ್ತು ಬಿಜೆಪಿ, ಬಟ್ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಆ ಸಕ್ಸಸ್ಸನ್ನು ರೀಚ್ ಮಾಡೋದಕ್ಕಾಗಲಿಲ್ಲ. ಬಟ್ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಜುಗಲ್ಬಂದಿ ಏನಿದೆ, ಅದು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಪಟ್ಟೆ ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ ದೊಡ್ಡ ಮಟ್ಟದ ಮ್ಯಾಜಿಕ್. ಶತಾಯಗತಾಯ ಪ್ರಯತ್ನ ಪಡ್ತಾರೆ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸು. ಈಗ ಮುಂದಿನ CM ಯಾರು ಅನ್ನೋದೇ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ ನೋಡಿ. TMC ವಿರುದ್ಧ, ತೃಣಮೂಲ ಕಾಂಗ್ರೆಸ್ ಪಕ್ಷದ ವಿರುದ್ಧ 206 ಕ್ಷೇತ್ರಗಳಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿಯಾದಂತಹ ಜಯ. ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿರಲ್ಲ. ಇಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರು ಸೋಲ್ತಾರೆ. ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರದಲ್ಲಿ ಅವರೇ ಸೋತ್ರು. ಇದೇ ಚುನಾವಣೆಯಲ್ಲಿ, ಪಶ್ಚಿಮ ಬಂಗಾಳದ ಇದೇ ಚುನಾವಣೆಯಲ್ಲಿ ಮಾಜಿ ಭಾರತೀಯ ಕ್ರಿಕೆಟಿಗ, ಅದರ ಜೊತೆಗೆ ನಮ್ಮ RCB ಆಟಗಾರರಾಗಿದ್ದಂತಹ ಅಶೋಕ್ ದಿಂಡಾ ಅವರು ಗೆಲುವನ್ನು ಸಾಧಿಸಿ ಸತತವಾಗಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪೂರ್ವ ಮಿಡ್ನಾಪುರ ಜಿಲ್ಲೆಯ ಮೊಯ್ನಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಅಶೋಕ್ ದಿಂಡಾ ಅವರು. ಭಾರತಕ್ಕಾಗಿ ಸುಮಾರು 25 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಅಶೋಕ್ ದಿಂಡಾ. TMC ಪ್ರತಿಸ್ಪರ್ಧಿ ಚಂದನ್ ಮಂಡಲ್ ಅವರನ್ನ 16,241 ಮತಗಳಿಂದ ಸೋಲಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ TMC ಅಂದಿನ ಶಾಸಕರಾದಂತಹ ಸಂಗ್ರಾಮ್ ಕುಮಾರ್ ದೋಲೈ ಅವರನ್ನ ಕೇವಲ ಕಡಿಮೆ ಅಂತರದಲ್ಲಿ ಸೋಲಿಸಿದ್ರು, 1260 ಮತಗಳಿಂದ ಅಶೋಕ್ ದಿಂಡಾ ಅವರು. ಬಟ್ ಈ ಬಾರಿ ಗೆಲುವಿನ ಅಂತರ ಜಾಸ್ತಿ ಆಗಿದೆ. ಸಂಗ್ರಾಮ್ ಕುಮಾರ್ 12,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಕ್ರಿಕೆಟ್ನಿಂದ ಯಶಸ್ವಿ ರಾಜಕಾರಣಿಯಾಗಿದ್ದಾರೆ. ಬಂಗಾಳದಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸೋದಕ್ಕೆ ಬಿಜೆಪಿಗೆ ಮತಗಳನ್ನು ಗಳಿಸಬಲ್ಲ ಪ್ರಬಲ ಅಭ್ಯರ್ಥಿಗಳು ಬೇಕಾಗಿದ್ರು. ಕಳೆದ ಚುನಾವಣೆಯಲ್ಲಿ ಬಾಲಿವುಡ್ ತಾರೆ ಮಿಥುನ್ ಪಕ್ಷದ ಸ್ಟಾರ್ ಪ್ರಚಾರಕರಾಗಿರುತ್ತಾರೆ. ಅದೇ ರೀತಿ ಪಕ್ಷವು ಅಶೋಕ್ ದಿಂಡಾ ಅವರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಟು
ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟನ್ನು ಕೂಡ ಕೊಡುತ್ತೆ. ಕೊನೆಗೆ ಇದು ಸಫಲ ಕೂಡ ಆಗುತ್ತೆ. ಈಗ ಸತತವಾಗಿ ಅಶೋಕ್ ದಿಂಡಾ ಅವರು 2ನೇ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2013ರಲ್ಲಿ ಕೊನೆಯ ಬಾರಿಗೆ ಟೀಮ್ ಇಂಡಿಯಾ ಪರ ಆಡಿದ್ರು ಅಶೋಕ್ ದಿಂಡಾ. IPLನಲ್ಲಿ ನಾನು ಆಗಲೇ ಹೇಳಿದಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಪರ ಆಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಮ್ಮ RCB, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅನ್ನುವ ತಂಡ ಕೂಡ ಇತ್ತು ಆಗ, ಅದರ ಪರ ಕೂಡ ಆಡಿದ್ದಾರೆ. 2015ರ ವಿಶ್ವಕಪ್ನ ಸಂಭಾವ್ಯ ಪಟ್ಟಿಯಲ್ಲಿ ಅವರನ್ನು ಕೂಡ ಸೇರಿಸಲಾಗಿತ್ತು, ಆದರೆ ಅಂತಿಮ ತಂಡದಲ್ಲಿ ಸ್ಥಾನ ಪಡೀಲಿಲ್ಲ. 2008ರಿಂದ 2017ರವರೆಗೆ 78 IPL ಪಂದ್ಯಗಳನ್ನು ಅಶೋಕ್ ದಿಂಡಾ ಅವರು ಆಡಿದ್ದಾರೆ. ಸಾಕಷ್ಟು ವಿಕೆಟ್ಗಳನ್ನು ಕೂಡ ಕಬಳಿಸಿದ್ದಾರೆ. ನೋಡಿ, ಮತ್ತೊಂದು ಕಡೆ ದಿಂಡಾ ಅವರಿಗೆ ಸಾಕಷ್ಟು ಟ್ರೋಲ್ಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಯಾಕಂದರೆ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಕಳಪೆ ಪ್ರದರ್ಶನ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಟ್ರೋಲ್ಗೂ ಕೂಡ ಕಾರಣರಾಗಿದ್ರು. ಇವತ್ತಿಗೂ ಕೂಡ ಯಾವುದೇ ಬೌಲರ್ ರನ್ ಸೋರಿಕೆ ಮಾಡಿದಾಗ ಅಥವಾ ಪಂದ್ಯದಲ್ಲಿ ದುಬಾರಿ ಅಂತ ಸಾಬೀತಾದಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ದಿಂಡಾ ಅಕಾಡೆಮಿಯ ಆಟಗಾರ ಅಂತ ಹೇಳಿ ಟ್ರೋಲ್ ಕೂಡ ಮಾಡಲಾಗುತ್ತೆ. ಅದಾಗಿಯೂ ಕೂಡ ಕ್ರಿಕೆಟ್ನಲ್ಲಿ ಅಷ್ಟೊಂದು ಯಶಸ್ಸನ್ನು ಗಳಿಸೋದಕ್ಕಾಗಲಿಲ್ಲ ಅಂದರೂ ಕೂಡ ರಾಜಕೀಯದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಸತತವಾಗಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ BJP ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಪಡೆಯುವ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಎನಿವೆ, ನಮ್ಮ ಕಡೆಯಿಂದ ಅಶೋಕ್ ದಿಂಡಾ ಅವರಿಗೆ, ಅದರಲ್ಲೂ ನಮ್ಮ RCBಯ ಪ್ಲೇಯರ್ ಆಗಿರೋದ್ರಿಂದ ಸಹಜವಾಗಿ ಒಂದು ಪ್ರೀತಿ, ವಿಶ್ವಾಸ, ಗೌರವ ಹೆಚ್ಚಾಗೇ ಇರುತ್ತೆ ಒಂದು ಕೈ. ಸೊ ಆಲ್ ದಿ ಬೆಸ್ಟ್ ಅಶೋಕ್ ದಿಂಡಾ ಅವರಿಗೆ, ಆಲ್ ದಿ ಬೆಸ್ಟ್ ಹೇಳೋಣ. ಕ್ಯಾಬಿನೆಟ್ನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೂಡ ಸಿಗಲಿ, ಒಂದು ಕ್ರೀಡಾ ಸಚಿವರನ್ನಾಗೂ ಕೂಡ ಅವರನ್ನ ಮಾಡಲಿ. ಧನ್ಯವಾದ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.